ಎಲ್ಲರಿಗೂ ನಮಸ್ಕಾರ. ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ, ಅದರಲ್ಲಿ ಬುದ್ಧನ ಅಷ್ಟಾಂಗ ಮಾರ್ಗಗಳು. 6ನೆಯ ಅಷ್ಟಾಂಗ ಮಾರ್ಗ. ಮೇಲಿನ 3 ಸರಿಯಾದ ನಡವಳಿಕೆಗಳಿಗೆ ಬುನಾದಿಗಳು. ಅವು ಶ್ರದ್ಧೆ, ಏಕಾಗ್ರತೆ ಹಾಗೂ ಸಮಾಧಿ ಸ್ಥಿತಿಗಳಿಗೆ ಮೂಲ. ವಿಮುಕ್ತಿ ಹೊಂದಬೇಕೆಂದರೆ ಜ್ಞಾನವೆನ್ನುವ ಪರಿಕರ ಅತ್ಯಗತ್ಯ. ಈ ಜ್ಞಾನ ಬೇಕೆಂದರೆ ಮನಸ್ಸು ಎಲ್ಲ ವಿಷಯಗಳನ್ನು ಶೇಖರಿಸಿ ಅವುಗಳನ್ನು ಪರಿಶೀಲಿಸಿ ವಿಷಯವನ್ನು ಸಂಗ್ರಹಿಸುತ್ತದೆ. ಆಗ ಮನಸ್ಸು ಸರಿಯಾದ ಏಕಾಗ್ರತೆಯನ್ನು ಹೊಂದಿದಾಗಲೇ ಜ್ಞಾನವು ಬೆಳೆಯುತ್ತದೆ. ಸರಿಯಾದ ಶ್ರದ್ಧೆ ಇಟ್ಟಾಗಲೇ ಆ ವಿಷಯಕ್ಕೆ ಸರಿಹೊಂದುವ ಶಕ್ತಿ ಬರುತ್ತದೆ. ಆಗ ಸರಿಯಾದ ಅರಿವು ಅಂದರೆ ತಿಳಿದುಕೊಳ್ಳಬೇಕಾದ ವಿಷಯಗಳು ಅರ್ಥವಾಗುತ್ತವೆ. ಏಕಾಗ್ರತೆ, ಶ್ರದ್ಧೆ ಹಾಗೂ ಅರಿವು ಅಥವಾ ಚೈತನ್ಯ ಹೇಗೆ ಹೆಣೆದುಕೊಂಡಿರುತ್ತವೆ ಎನ್ನುವುದನ್ನು ಈ ಚಿಕ್ಕ ಕಥೆಯಿಂದ ತಿಳಿದುಕೊಳ್ಳೋಣ. 3 ಸ್ನೇಹಿತರು ಆಟವಾಡಲು ಒಂದು ಪಾರ್ಕಿಗೆ ಹೋಗುತ್ತಾರೆ. ಅಲ್ಲಿ ಹಣ್ಣಿನ ಮರವನ್ನು ನೋಡಿ ಹಣ್ಣುಗಳನ್ನು ಕೊಯ್ದುಕೊಳ್ಳಬೇಕೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಆ ಹಣ್ಣುಗಳೆಲ್ಲ ಕೊಂಬೆಯ ಕೊನೆಯಲ್ಲಿವೆ. ಅವರಲ್ಲಿ ಎಲ್ಲರಿಗಿಂತ ಉದ್ದವಿರುವವನಿಗೆ ಕೂಡ ಆ ಹಣ್ಣುಗಳು ಎಟುಕಲಿಲ್ಲ. ಆಗ ಅವರಲ್ಲಿ ಒಬ್ಬನು ಬಾಗಿ ನಿಂತು ತನ್ನ ಬೆನ್ನಿನ ಮೇಲೆ ಹತ್ತಿರಿ ಎಂದನು. ಬೆನ್ನಿನ ಮೇಲೆ ಹತ್ತಿದವನು ಸರಿಯಾಗಿ ನಿಲ್ಲಲಾರದೆ ಬೀಳುತ್ತೇನೆಂಬ ಭಯದಿಂದ ಹಣ್ಣುಗಳನ್ನು ಎಟಕಿಸಿಕೊಳ್ಳುವುದರಲ್ಲಿ ವಿಫಲನಾದನು. ಇನ್ನೊಬ್ಬನು ತನ್ನ ಭುಜಗಳ ಮೇಲೆ ನಿಂತುಕೊಳ್ಳಲು ಹೇಳಿದನು. ಆಗ ಅವನು ಬಗ್ಗಿರುವವನ ಮೇಲೆ ಹತ್ತಿ ಉದ್ದವಿರುವವನ ತನ್ನ ಭುಜದ ಮೇಲೆ ಹತ್ತಿಸಿಕೊಂಡನು. ಆಗ ಮೇಲಿರುವವನು ಸುಲಭವಾಗಿ ಹಣ್ಣುಗಳನ್ನು ಕಿತ್ತುಕೊಂಡನು. ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ಉದ್ದವಾಗಿರುವ ಮೊದಲನೆಯವನು ಏಕಾಗ್ರತೆಯ ಸಂಕೇತ. ಏಕಾಗ್ರತೆ ಮನಸ್ಸನ್ನು ಸೇರಿಕೊಂಡು ಭುಜದ ಮೇಲೆ ನಿಂತು ಮನಸ್ಸು ನಿಲ್ಲಬೇಕೆಂದರೆ ಅದಕ್ಕೆ ಬೇಕಾದ ಶಕ್ತಿ ಬಾಗಿ ಬೆನ್ನು ನೀಡಲು, ಅಂದರೆ ಸರಿಯಾದ ಶಕ್ತಿ ಮನಸ್ಸಿಗೆ ನೀಡಿದರೆ ಸರಿಯಾದ ಫಲಗಳು ಬರುತ್ತವೆ. ಏಕಾಗ್ರತೆ ಸರಿಯಾದ ಶ್ರಮ ಹಾಗೂ ಸರಿಯಾದ ಅರಿವನ್ನು ಆಸರೆಯಾಗಿ ತೆಗೆದುಕೊಳ್ಳುತ್ತದೆ. ವಿಧವಾಗಿರುವ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಬೇಕೆಂದಿದ್ದರೆ ಅರಿವಿನಿಂದ ಕೂಡಿದ ಏಕಾಗ್ರತೆ ಅಗತ್ಯ. ಆಗ ನಮಗೆ ಶಕ್ತಿ ಪ್ರಸಾರವಾಗುತ್ತದೆ. ನಾವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುತ್ತೇವೆ. ಸಾಧನೆ ಮಾಡಿದ ಪ್ರತಿಯೊಬ್ಬರಿಗೂ ಸಮಾನ ಶಕ್ತಿ ಬರುತ್ತದೆ. ಆದರೆ ಅದನ್ನು ಬಳಸಿಕೊಳ್ಳುವುದರಲ್ಲೇ ನಮ್ಮ ಪ್ರತಿಭೆ ಇದೆ. ಬಂದ ಶಕ್ತಿಯನ್ನು ಕೋಪ, ಹಿಂಸೆ, ಸ್ವಾರ್ಥ, ಅಸೂಯೆ ಹಾಗೂ ಕಾಮದಂತಹ ವಿಷಯಗಳಿಗೆ ಬಳಸಿಕೊಂಡರೆ ಅಧೋಗತಿ ಇರುತ್ತದೆ. ಅದೇ ಶಕ್ತಿಯನ್ನು ಔದಾರ್ಯ, ಪ್ರೇಮ, ಕರುಣೆ, ಅನುಕಂಪ, ಕ್ರಮಶಿಕ್ಷಣ, ಏಕಾಗ್ರತೆಯಂತಹ ವಿಷಯಗಳಿಗೆ ವಿನಿಯೋಗಿಸಿಕೊಂಡರೆ ನಮ್ಮ ಪ್ರಗತಿ ಊರ್ಧ್ವಮುಖವಾಗುತ್ತದೆ. ನಾವು ಶಕ್ತಿಯನ್ನು ಯಾವಾಗ ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ಚೈತನ್ಯ ಒಳ್ಳೆಯ ಅನುಭವಗಳನ್ನು ಹೊಂದಿ ಮುಕ್ತಿ ಮಾರ್ಗದಲ್ಲಿ ಪ್ರಯಾಣಿಸಿ ಜನನ ಮರಣ ಚಕ್ರದಿಂದ ಬಿಡುಗಡೆಗೊಳ್ಳುತ್ತದೆ. ಇದು ಹೊಂದಬೇಕೆಂದರೆ ಸರಿಯಾದ ಸಾಧನೆ ಅಗತ್ಯ. ನಕಾರಾತ್ಮಕ ಆಲೋಚನೆಗಳೊಂದಿಗೆ ವಿವಿಧ ಕಲ್ಮಶಗಳೊಂದಿಗೆ ತುಂಬಿರುವ ಮನಸ್ಸನ್ನು ಏಕಾಗ್ರತೆಯಿಂದ, ಅರಿವಿನಿಂದ ಉಳುಮೆ ಮಾಡಿ ಒಳ್ಳೆಯ ಸ್ಥಿತಿಗೆ ತಂದುಕೊಳ್ಳಬೇಕೆಂದರೆ ಏಕಾಗ್ರತೆಯಿಂದ ಕೂಡಿದ ಸಾಧನೆ ಅತ್ಯಗತ್ಯ. ಬೀಳು ಬಿದ್ದ ಮನಸ್ಸು ಫಸಲು ಕೊಡಲು ಹೊಲವಾಗಿ ಬದಲಾಗಬೇಕೆಂದರೆ ಅದಕ್ಕೆ ಶಕ್ತಿಯು ಅತ್ಯಗತ್ಯ. ಧ್ಯಾನ ಸಾಧನೆ ಕ್ರಮಶಿಕ್ಷಣದೊಂದಿಗೆ ಬಿಡದೆ ಸರಿಯಾದ ಫಲ ಹೊಂದುವವರೆಗೂ ಸಾಧನೆ ಮಾಡಬೇಕು. 4 ವಿಧಗಳಾಗಿ ಮನಸ್ಸನ್ನು ಸಾಧನಾ ಸ್ಥಿತಿಗೆ ತಂದುಕೊಳ್ಳಬಹುದು. 1. ಇನ್ನೂ ಮನಸ್ಸಿನಲ್ಲಿ ಹಿತಕರವಲ್ಲದ ಮೊಳಕೆಯೊಡೆಯದ ಆಲೋಚನೆಗಳನ್ನು ಬರದಂತೆ ಮಾಡಬೇಕು. 2. ಮೊದಲೇ ನಮ್ಮಲ್ಲಿರುವ ಹಿತಕರವಲ್ಲದ ಆಲೋಚನೆಗಳನ್ನು ಚಿವುಟಿ ಹಾಕಬೇಕು. 3. ಇನ್ನು ಮೊಳಕೆ ಬರದ ಹಿತಕರವಾದ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು. 4. ಈ ಮೊದಲೇ ನಮ್ಮಲ್ಲಿರುವ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು. ಮನಸ್ಸಿನಲ್ಲಿರುವ ಕೆಟ್ಟದ್ದನ್ನು ತೆಗೆದುಹಾಕಿ ಒಳಿತಿಗಾಗಿ ಸ್ನಾನ ಕೊಟ್ಟು ಅದನ್ನು ಅಭಿವೃದ್ಧಿಗೊಳಿಸುವುದು ನಮ್ಮಲ್ಲಿ ನಾವು ತೆಗೆದುಕೊಂಡು ಬರಬೇಕಾದ ಬದಲಾವಣೆ. ಪಂಚೇಂದ್ರಿಯಗಳೊಂದಿಗೆ ನಮಗೆ ಬರುವ ಅನಗತ್ಯವಾದ ಸರಿಯಲ್ಲದ ವಿಷಯಗಳನ್ನು ಗ್ರಹಿಸದೆ ಅರಿವಿನಿಂದ, ಜ್ಞಾನದಿಂದ ಮನಸ್ಸನ್ನು ಅಧೀನದಲ್ಲಿರಿಸಿಕೊಳ್ಳುತ್ತಾ ಸರಿಯಾದ ವಿಷಯಗಳನ್ನು ಗ್ರಹಿಸಿ ಸಾಧನಾ ಮಾರ್ಗದಲ್ಲಿ ಮುಂದೆ ಸಾಗುತ್ತಾ ಇರಬೇಕು. ಭೌತಿಕ ಸುಖಗಳಿಗೆ ಹಾಗೂ ಇಂದ್ರಿಯ ಭೋಗಗಳಿಗೆ ಗುಲಾಮರಾಗದೆ ಜಾಗ್ರತೆಯಿಂದ ಇರಬೇಕು. ಹರಿಷಡ್ವರ್ಗಗಳಿಗೊಳಗಾಗದೆ ಅರಿವಿನಿಂದ ಗಮನಿಸುತ್ತಿರಬೇಕು. ಮುಖ್ಯವಾಗಿ ಸೋಮಾರಿತನ ಹಾಗೂ ಕೆಲಸವನ್ನು ಮುಂದಕ್ಕೆ ಹಾಕುವುದು ಸರಿಯಲ್ಲ.
ಅಷ್ಟೇ ಅಲ್ಲದೆ ಕಳವಳ ಹೊಂದುವುದು ಅಥವಾ ಆತುರತೆ ಕೂಡ ಸಾಧನೆಗೆ ಅಡ್ಡಿ. ನಂತರದ್ದು ಅನುಮಾನ. ಸರಿಯಾದ ಪದ್ಧತಿ ಹಾಗೂ ನಿಶ್ಚಲವಾದ ಮನಸ್ಸಿದ್ದಾಗ ಅನುಮಾನವಿರುವುದಿಲ್ಲ. ಅನುಮಾನಾಸ್ಪದ ವಿಷಯಗಳು ಹೆಚ್ಚಾದಾಗ ಆಧ್ಯಾತ್ಮಿಕ ಪ್ರಗತಿ ಇರದು. ಅದಕ್ಕೆ ಬುದ್ಧನು ಬುದ್ಧ ಧರ್ಮವನ್ನು ಆಚರಿಸಬೇಕೆಂದು ತಿಳಿಸಿದ್ದಾನೆ. ವಿವಿಧ ರೀತಿಯ ಅನಾರೋಗ್ಯಗಳಿಗೆ ಬೇರೆ ಬೇರೆ ಔಷಧಿಗಳು ಅನುಭವವುಳ್ಳ ವೈದ್ಯನು ಹೇಗೆ ನೀಡುತ್ತಾನೋ ಹಾಗೆ ಬುದ್ಧನು ಎಲ್ಲ ವಿಧದ ಗುಣಗಳಿಗೆ, ದೋಷಗಳಿಗೆ ಔಷಧಿಯನ್ನು ಹೇಳಿದ್ದಾನೆ. ಕೆಲವು ಎಲ್ಲರಿಗೂ ಸಾಧಾರಣವಾಗಿರುತ್ತವೆ, ಕೆಲವು ಮಾತ್ರ ಆಯಾ ವ್ಯಕ್ತಿಗಳಿಗೆ ಸಂಬಂಧಿಸಿರುತ್ತವೆ. ನಮ್ಮಲ್ಲಿರುವ ಸರಿಯಲ್ಲದ ಆಲೋಚನೆಗಳನ್ನು ತೆಗೆದುಹಾಕಬೇಕೆಂದರೆ ಮೊದಲು ಹೊಸದಕ್ಕೆ ಸ್ಥಳ ನೀಡಬೇಕು. ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಹೊಸದರೊಂದಿಗೆ ತುಂಬಬೇಕು. ಧ್ಯಾನ ಸಾಧನೆ ಯಾವಾಗ ಶುರು ಮಾಡುತ್ತೇವೋ ಆಗ ನಿಧಾನವಾಗಿ ಹಳೆಯ ಅಭ್ಯಾಸಗಳೆಲ್ಲ ಶಾಶ್ವತವಾಗಿ ಮಾಯವಾಗಿ ಹೊಸತು ಸ್ಥಳ ಮಾಡಿಕೊಳ್ಳುತ್ತವೆ. ಪ್ರಾಥಮಿಕವಾಗಿ ಧ್ಯಾನ ಸಾಧನೆಯ ಮೂಲಕ ಶುರುವಾದ ಬದಲಾವಣೆಗಳನ್ನು ಗಮನಿಸುತ್ತಾ, ಅವು ಕೈಜಾರಿ ಹೋಗದೆ ತಿಳಿದುಕೊಂಡ ವಿಷಯಗಳನ್ನು ಆಚರಿಸುತ್ತಾ, ಕರುಣೆ, ಅನುಕಂಪ, ಪ್ರೇಮ, ದಯೆ ಮೊದಲಾದ ಗುಣಗಳನ್ನು ಕಡಿಮೆ ಅಥವಾ ಇಲ್ಲದೆ ಇದೆಯೋ ಅವುಗಳನ್ನು ಬೆಳೆಸಿಕೊಳ್ಳುತ್ತಾ ಮುಂದೆ ಸಾಗಿದಾಗ ಆಧ್ಯಾತ್ಮಿಕ ಪ್ರಗತಿ ಇರುತ್ತದೆ. ನಂತರ ಮಾನವಾಮಾನಗಳಿಗೆ ಜಾಗ ನೀಡದೆ ಇರಬೇಕು. ಮಾನವಮಾನಗಳು ಇನ್ನೂ ಇದೆ ಅಂದರೆ ಅಲ್ಲಿ ಅಹಂ ಅಥವಾ ಕೋರಿಕೆಗಳು ಇನ್ನೂ ಜಯಿಸಲಿಲ್ಲ ಎಂದು ಅರ್ಥ. ಅನಗತ್ಯ ಕೋರಿಕೆಗಳು ಬರುತ್ತಿದ್ದರೆ ಬಿಸಿ ಹೆಂಚಿನ ಮೇಲೆ ನೀರಿನ ಬಿಂದು ಬಿದ್ದು ಒಡೆಯನೆಗೆ ಹಾವಿಯಾದಂತೆ. ಸಾಧನಾ ಮಾರ್ಗದಲ್ಲಿ ಉನ್ನತವಾಗಿದ್ದಾಗ ಸಹಜವಾಗಿ ಅವು ಹಾವಿಯಾಗುತ್ತವೆ. ಧ್ಯಾನ ಸಾಧನೆಯಲ್ಲಿ ಒಳ್ಳೆಯ ಗುಣಗಳು ಸಹಜವಾಗಿ ಹೊರಗೆ ಬರುತ್ತದೆ. ಅವುಗಳನ್ನು ಹೊರಹಾಕಿ ಸಾಧನೆ ಮಾಡಬೇಕು. ಅವುಗಳನ್ನು ಜ್ಞಾನಸಿದ್ಧಿಗಾಗಿ ಉಪಯೋಗಿಸಿಕೊಳ್ಳಬೇಕು. ಜ್ಞಾನೋದಯಕ್ಕೆ ಮೂಲವಾದ ಗುಣಗಳನ್ನು ನಮ್ಮಲ್ಲಿ ಪರಿಶೀಲಿಸಿಕೊಳ್ಳುತ್ತಾ ಇರಬೇಕು. 7 ಗುಣಗಳನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳಬೇಕೆಂದು ಬುದ್ಧನು ಪ್ರವಚನ ನೀಡುತ್ತಿದ್ದನು. ಅವುಗಳೆಂದರೆ ಅರಿವು, ಜಾಗರೂಕತೆ, ವಿಷಯ ಪರಿಶೀಲನೆ ಅಂದರೆ ಶಕ್ತಿ ಗ್ರಹಿಸುವುದು, ಧ್ಯಾನ, ಆನಂದದಿಂದ ಇರುವುದು, ಪ್ರಶಾಂತತೆ, ಏಕಾಗ್ರತೆ ಹಾಗೂ ನಿಶ್ಚಲವಾದ ಅಥವಾ ನಿರ್ಮಲವಾದ ಸ್ಥಿತಿಯಲ್ಲಿ ಇರುವುದು. ಯಾವಾಗ ಇವುಗಳನ್ನು ನಾವು ಬಳಸುತ್ತೇವೆಯೋ ಆಗ ಆಧ್ಯಾತ್ಮಿಕವಾಗಿ ಬೆಳೆಯುತ್ತೇವೆ. ಈ 7 ಜ್ಞಾನೋದಯಕ್ಕೆ ಮೂಲ ಕಾರಣಗಳು. ಈ 7 ವಿಷಯಗಳು ಎಲ್ಲ ವಿಷಯಗಳಿಂದ ಬಂಧ ವಿಮುಕ್ತರನ್ನು ಮಾಡಿ ಆಧ್ಯಾತ್ಮಿಕವಾಗಿ ಆರೋಹಣ ಕ್ರಮದಲ್ಲಿರಿಸುತ್ತವೆ. ಇವು ಶಾಶ್ವತವಾಗಿ ನಮ್ಮ ಕೋರಿಕೆಗಳನ್ನು ಅಧೀನದಲ್ಲಿ ಇರಿಸಿಕೊಳ್ಳುವುದು, ಭೌತಿಕ ವಿಷಯಗಳಿಗೆ ಗುಲಾಮರಾಗದೆ ಅರಿವಿನಿಂದ ಇರಿಸಿಕೊಳ್ಳುವುದರಲ್ಲಿ ಜೊತೆಯಾಗುತ್ತವೆ. ಸಾಧನಾಪರವಾಗಿ ಪ್ರತಿ ವಿಷಯವನ್ನು ಅರಿವಿನಿಂದ ಶ್ರದ್ಧೆಯಿಂದ ಪರಿಶೀಲಿಸಿದಾಗಲೇ ಆಧ್ಯಾತ್ಮಿಕ ಪ್ರಗತಿ ಇರುತ್ತದೆ. ಇದು ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ 6ನೇ ಅಷ್ಟಾಂಗ ಮಾರ್ಗ. ಥ್ಯಾಂಕ್ ಯು ಫ್ರೆಂಡ್ಸ್.